ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೋರ್ಟ್ ಆದೇಶದಂತೆ ಸಿಎಂ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೋರ್ಟ್ ಆದೇಶ ಕೊಟ್ಟಿತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ. ಅದರ ಆದೇಶದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತವರಿನಲ್ಲೇ ಎಫ್ಐಆರ್ ದಾಖಲಾಗಿದೆ. ನ್ಯಾಯಾಲಯ ಸೂಚಿಸಿದ ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಾಗಿದೆ. ಮೂಡಾ ಕೇಸ್ ಎಫ್ಐಆರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಆರೋಪಿ ನಂಬರ್ 1. ಮೈಸೂರು ಲೋಕಾಯುಕ್ತದಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ 2ನೇ ಆರೋಪಿ. ಕೋರ್ಟ್ ಆದೇಶದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಇನ್ನು ಮೇಲೆ ತನಿಖೆ ಶುರುವಾಗುತ್ತೆ. ದೇವರಾಜು 4ನೇ ಆರೋಪಿಯಾಗಿ ಎಫ್ಐಆರ್ನಲ್ಲಿ ದಾಖಲು ಮಾಡಲಾಗಿದೆ. ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ 3ನೇ ಆರೋಪಿ. ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ಎಫ್ಐಆರ್ ದಾಖಲಾಗಿದೆ. ಹೈಕೋರ್ಟ್ ಹಾಗೆ ಲೋಕಾಯುಕ್ತ ಕೇಂದ್ರ ಕಚೇರಿಗೂ ಕೂಡ ಪ್ರತಿಯನ್ನ ರವಾನೆ ಮಾಡಬೇಕಾಗತ್ತೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸುರೇಶ್, ಸಿದ್ದರಾಮಯ್ಯ ಕುಟುಂಬಕ್ಕೆ ಸಂಕಷ್ಟ ಎದುರಾಗಿದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ತವರಿನಲ್ಲೇ ಎಫ್ಐಆರ್ ದಾಖಲಾಗಿರೋದು. ಇದರ ಬಗ್ಗೆ ಈಗ ಸದ್ಯಕ್ಕೆ ಅಪ್ಡೇಟ್ ಏನ್ ಸಿಗ್ತಾ ಇದೆ? ಮುಂದಿನ ತನಿಖೆ ಯಾವ ರೀತಿ ನಡೆಯುತ್ತೆ ಸುರೇಶ್? ಪೂರ್ಣಿಮೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಇದೀಗ ತವರಿನಲ್ಲಿ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನ ಕೆಡಿಪಿ ಸಭೆಯಲ್ಲಿ ಇರುವಾಗಲೇ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರಕಾರ ಎಫ್ಐಆರ್ ನ ಸಂಖ್ಯೆ 11/2024. ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು A1 ಆರೋಪಿ ಆದ್ರೆ ಅವರ ಪತ್ನಿ ಪಾರ್ವತಿ ಅವರು A2 ಆರೋಪಿ. ಜೊತೆಗೆ ಸಿದ್ದರಾಮಯ್ಯನವರ ಬಾಮೈದ ಅಂದ್ರೆ ತಂಗಿಗೆ ಭೂಮಿಯನ್ನ ಅರ್ಶನ ಕುಂಕುಮಕ್ಕೆ ದಾನ ಮಾಡಿದಂತಹ ಮಲ್ಲಿಕಾರ್ಜುನ ಸ್ವಾಮಿ A3 ಆರೋಪಿ ಆದ್ರೆ ಅವರ ಮಲ್ಲಿಕಾರ್ಜುನ ಸ್ವಾಮಿಗೆ ಭೂಮಿಯನ್ನ ಮಾರಾಟ ಮಾಡಿದಂತಹ ದೇವರಾಜು A4 ಆರೋಪಿ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನಸಲ್ಲೂ ಕೂಡ ತನ್ನ ಮೇಲೆ ಎಫ್ಐಆರ್ ದಾಖಲಾಗುತ್ತೆ, ನಾನು ತನಿಖೆಯನ್ನು ಎದುರಿಸಬೇಕಾಗುತ್ತೆ ಅನ್ನುವಂತ ಯಾವುದೇ ಒಂದು ಸಣ್ಣ ಸುಳಿವು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇರೋದಿಲ್ಲ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತವರಿನಲ್ಲಿ ಇರುವಾಗಲೇ ಮೈಸೂರಿನ ಲೋಕಾಯುಕ್ತ ಎಸ್ಪಿ ಸುದೇಶ್ ನೇತೃತ್ವದಲ್ಲಿ ಈ ಒಂದು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಲಾಗಿದೆ. ಬಹಳ ಮುಖ್ಯವಾಗಿ ಅವರ ವಿರುದ್ಧ ದಾಖಲಾಗಿರುವಂತಹ ಸೆಕ್ಷನ್ಗಳನ್ನ ನಾವು ನೋಡೋದಾದ್ರೆ ಐಪಿಸಿ ಸೆಕ್ಷನ್ 120(b) ಈ ಸೆಕ್ಷನ್ ನಲ್ಲಿ ಕೂಡ ಎಫ್ಐಆರ್ ದಾಖಲಾಗಿದೆ. ಜೊತೆಗೆ ಐಪಿಸಿ 166ರಲ್ಲಿ ಸರ್ಕಾರಿ ಸೇವಕನಿಂದ ಕಾನೂನು ಉಲ್ಲಂಘನೆ ಪ್ರಕರಣ ಕೂಡ ಈ ಎಫ್ಐಆರ್ ನಲ್ಲೂ ಕೂಡ ಬರುತ್ತೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಸಾಕಷ್ಟು ಈ ಮೂಡಾ ಕೇಸ್ ಸಂಬಂಧಪಟ್ಟಂತೆ ಪತ್ನಿ ಪಾರ್ವತಿ ಹೆಸರಿನಲ್ಲಿ ಕಾನೂನು ಬಾಹಿರವಾಗಿ ನಿವೇಶನವನ್ನ ಪಡೆದಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೂ ಕಬಳಿಕೆ ಕಾಯ್ದೆಯನ್ನು ಕೂಡ ಇಲ್ಲಿ ಸೇರಿಸಲಾಗುತ್ತೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಮೊನ್ನೆ ಅಷ್ಟೇ ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಸಂತೋಷ ಗಜಾನನ ಭಟ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ A1 ಆರೋಪಿಯನ್ನ ಮಾಡಿ ನೀವು ಮೈಸೂರಿನ ಲೋಕಾಯುಕ್ತ ಎಸ್ಪಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರಕರಣವನ್ನ ಡಿಸೆಂಬರ್ 24ರ ಒಳಗಾಗಿ ನೀವು ಸಂಪೂರ್ಣ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು, ಆದೇಶವನ್ನ ಕೊಟ್ಟಿದ್ರು. ಆ ಆದೇಶದ ಮೇಲೆ ನಿನ್ನೆಯಷ್ಟೇ ಮೈಸೂರಿನ ಲೋಕಾಯುಕ್ತ ಎಸ್ಪಿ ಆದಂತಹ ಉದೇಶ್ ಅವರು ಬೆಂಗಳೂರಿನ ಲೋಕಾಯುಕ್ತ ಎಡಿಜಿಪಿ ಆಗಿರ್ತಕ್ಕಂಥ ಮನೀಶ್ ಅವರಿಗೆ ಮಾಹಿತಿಯನ್ನ ಕೇಳಿದ್ರು. ಆ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನದಂತೆ ಇವತ್ತು ಅವರ ಮಾರ್ಗದರ್ಶನವನ್ನ ಪಡ್ಕೊಂಡಂತ ಮೈಸೂರಿನ ಎಸ್ಪಿ ಉದೇಶ್ ಅವರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ. ಒಂದ್ ಕಡೆ ಮೈಸೂರಿನ ದಿವಾಸ್ ರಸ್ತೆಯಲ್ಲಿರ್ತಕ್ಕಂಥ ಲೋಕಾಯುಕ್ತ ಕಚೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾದ್ರೆ, ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಲ್ಲಿ ಜಿಲ್ಲಾ ಪಂಚಾಯಿತಿಯ ಸಭಾಂಗಣದಲ್ಲಿ ಕೆಡಿಪಿ ಸಭೆಯಲ್ಲಿ ನಿರತರಾಗಿದ್ದಾರೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದ ಬಹುದೊಡ್ಡ ಹಿನ್ನಡೆ. ಜೊತೆಗೆ ಅವರ ವಿರುದ್ಧ ದಾಖಲಾಗಿರ್ತಕ್ಕಂಥ ಎಫ್ಐಆರ್ ನಲ್ಲಿ ಇದು ಮೊದಲು. ಜೊತೆಗೆ ಇಷ್ಟೊಂದು ದೊಡ್ಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ದಾಖಲಾಗಿರ್ತಕ್ಕಂಥ ಎಫ್ಐಆರ್ ನಲ್ಲಿ ದೊಡ್ಡ ಮುಜುಗರ ಮತ್ತೆ ಅವರ ಕುರ್ಚಿಗೆ ಕಂಟಕವನ್ನ ತಂದುಕೊಡುವಂತ ಈ ಒಂದು ಕೇಸ್ ಕೂಡ ಇದೀಗ ಮೈಸೂರಿನ ಲೋಕಾಯುಕ್ತದಲ್ಲಿ ದಾಖಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲ್ ಪಡಿತಾರ ಅಥವಾ ಕಾನೂನು ಹೋರಾಟದಲ್ಲಿ ಯಾವ ರೀತಿ ಮುಂದುವರಿತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಪೂರ್ಣಿಮಾ, ಸುರೇಶ್, ಈಗ ಎಫ್ಐಆರ್ ದಾಖಲಾಗಿದೆ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ. ಅದರಲ್ಲಿ A1 ಸಿದ್ದರಾಮಯ್ಯ
A2 ಬಂದು ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು. ಇನ್ನು ಮೇಲೆ ಲೋಕಾಯುಕ್ತದಲ್ಲಿ ವಿಚಾರಣೆ ಯಾವ ರೀತಿ ನಡೆಯುತ್ತೆ, ವಿಚಾರಣೆಗೆ ಸಿದ್ದರಾಮಯ್ಯ ಅವರು ಯಾವ ರೀತಿ ಸಹಕರಿಸಬೇಕು? ಯಾಕಂದ್ರೆ ಅವ್ರು ಹೇಳೋ ಪ್ರಕಾರ ನಾನು ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂತ ಹೇಳಿ. ಸೊ ಸಿಎಂ ಸ್ಥಾನದಲ್ಲಿ ಇತ್ಕೊಂಡೇನೆ ವಿಚಾರಣೆಯನ್ನ ಯಾವ ರೀತಿ ಎದುರಿಸ್ತಾರೆ ಅಂತ ಸುರೇಶ್? ಪೂರ್ಣಿಮಾ, ನಿಜಕ್ಕೂ ಕೂಡ ಸಿಎಂ ಸ್ಥಾನದಲ್ಲಿ ಇದ್ಕೊಂಡೆ ವಿಚಾರಣೆಯನ್ನ ಎದುರಿಸೋದು ಒಂದು ದೊಡ್ಡ ಸವಾಲಿನ ಕೆಲಸ. ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ನ ನಾಯಕರು ನೈತಿಕ ಹೊಡೆಯನ್ನ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿದಿದ್ರು. ಜೊತೆಗೆ ಮೈಸೂರಿನ ಕೆಡಿಪಿ ಸಭೆಗೆ ಕೂಡ ಮುತ್ತಿಗೆ ಹಾಕುವಂತ ಯತ್ನವನ್ನ ಬಿಜೆಪಿ ನಾಯಕರು ಮಾಡಿದ್ರು. ಇದರ ಬೆನ್ನಲ್ಲೇ ಕೋರ್ಟ್ ಆದೇಶದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೈಸೂರಿನ ಲೋಕಾಯುಕ್ತ ಎಸ್ಪಿ ಅವರ ನೇತೃತ್ವದಲ್ಲಿ ಎಫ್ಐಆರ್ ರೆಡಿ ಆಗಿದೆ, ಎಫ್ಐಆರ್ ದಾಖಲು ಮಾಡಲಾಗಿದೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗ್ತಿದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಾಥಮಿಕವಾಗಿ ಅವರು ಬೇಲನ್ನ ಪಡೆದುಕೊಳ್ಳುವಂತಹ ಪ್ರಕ್ರಿಯೆಯನ್ನು ಕೂಡ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ದಾಖಲಾಗಿರ್ತಕ್ಕಂತಹ ಸೆಕ್ಷನ್ಗಳು ಸಾಕಷ್ಟು ಗಂಭೀರ ಸ್ವರೂಪದ ಸೆಕ್ಷನ್ಗಳಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಅಧಿಕಾರ ದುರ್ಬಳಕೆ, ಜೊತೆಗೆ ಫೋರ್ಜರಿ ಕೇಸ್, ಅಕ್ರಮ ಭೂಮಿಯನ್ನ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು, ಬೇನಾಮಿ ಆಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು, ಜೊತೆಗೆ ಭೂಮಿಯ ಫೋರ್ಜರಿ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಗಂಭೀರ ಆರೋಪಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇಸ್ ಕೂಡ ಸಾಕಷ್ಟು ಸ್ಟ್ರಾಂಗ್ ಇರುತ್ತೆ. ಹೀಗಾಗಿ ಏಕಾಏಕಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೇಲ್ ತೆಗೆದುಕೊಳ್ಳದೆ ಸುಮ್ಮನೆ ಏನು ಕೇಸ್ ನನಗೆ ಏನು ಆಗೋದಿಲ್ಲ ಅಂತೇಳಿ ನೆಗ್ಲೆಕ್ಟ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ. ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಅವರು ಆರಂಭಿಕವಾಗಿ ಬೇಲ್ಗೆ ಅರ್ಜಿಯನ್ನ ಹಾಕಲೇಬೇಕಾಗುತ್ತೆ. ಹೀಗಾಗಿ ಅವರನ್ನ ವಿಚಾರಣೆಯನ್ನು ಕೂಡ ಲೋಕಾಯುಕ್ತ ಪೊಲೀಸರು ಮಾಡಬೇಕಾಗುತ್ತೆ. ಲೋಕಾಯುಕ್ತ ಪೊಲೀಸರು ವಿಚಾರಣೆಯನ್ನ ಮಾಡಬೇಕು ಅಂದ್ರೆ ಎಫ್ಐಆರ್ ದಾಖಲಾದ ಮೇಲೆ ಅವರು ಬೇಲ್ ತೆಗೆದುಕೊಂಡು ವಾಪಸ್ ಅವರ ಏನು ಲೋಕಾಯುಕ್ತ ಪೊಲೀಸರು ಅವರಿಗೆ ನೋಟಿಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರು ವಿಚಾರಣೆಗೂ ಕೂಡ ಹಾಜರಾಗಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತ ನಾನು ಏನೂ ಮಾಡಿಲ್ಲ, ನಾನು ತಪ್ಪೇ ಮಾಡಿಲ್ಲ, ನಾನು ರಾಜೀನಾಮೆಯನ್ನು ಯಾಕೆ ಕೊಡ್ಲಿ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ತಾವೇನು ತಪ್ಪು ಮಾಡಿಲ್ಲ ಅನ್ನೋದನ್ನ ಕೂಡ ಸಾಬೀತುಪಡಿಸಬೇಕಾಗುತ್ತೆ. ಹೀಗಾಗಿ ಕೋರ್ಟ್ ಕೂಡ ಏನು ಫ್ರೀ ಹ್ಯಾಂಡ್ ಕೊಟ್ಟಿದೆ. ಮೈಸೂರಿನ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟು ನೀವು ತನಿಖೆಯನ್ನ ಮಾಡಿ ಅಂತ ಹೇಳಿದೆ. ಹೀಗಾಗಿ ಲೋಕಾಯುಕ್ತ ಎಸ್ಪಿ ಆಗಿರ್ತಕ್ಕಂಥ ಉದೇಶ್ ಅವರು ಫ್ರೀ ಹ್ಯಾಂಡ್ ಆಗಿ ಯಾವುದೇ ಒತ್ತಡ ಇಲ್ಲದೇನೆ ತನಿಖೆಯನ್ನ ಮಾಡುವ ಮೂಲಕವಾಗಿ 3 ತಿಂಗಳ ಒಳಗಾಗಿ ಈ ಒಂದು ಸಿದ್ದರಾಮಯ್ಯ ಅವರ ಮೇಲೆ ದಾಖಲಾಗಿರ್ತಕ್ಕಂತಹ ಎಫ್ಐಆರ್ಗೆ ಒಂದಷ್ಟು ದಾಖಲೆಗಳು, ಜೊತೆಗೆ ಸಿದ್ದರಾಮಯ್ಯ ಅವರಿಂದ ಸ್ವತಃ ಅವರನ್ನೇ ಕರೆಸಿ ಇಲ್ಲಿ ಖುದ್ದು ಲೋಕಾಯುಕ್ತ ಕಚೇರಿಗೆ ಕರೆಸಬೇಕಾದಂತ ಅನಿವಾರ್ಯತೆ ಕೂಡ ಇರತಕ್ಕಂಥದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಎಫ್ಐಆರ್ ನ ದಾಖಲು ಮಾಡಿರತಕ್ಕಂಥ ಹಿನ್ನೆಲೆ ಬೇಲನ್ನು ಕೂಡ ಪಡೆದುಕೊಳ್ಳುವಂತ ಅನಿವಾರ್ಯತೆ ಇದೆ. ಒಂದು ವೇಳೆ ಬೇಲನ್ನು ಪಡೆದುಕೊಂಡಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಬೇಲ್ ಮೇಲೆ ಹೊರಗಿದ್ದಾರೆ, ನಾನು ಕೂಡ ಬೇಲ್ ಮೇಲೆ ಹೊರಗಿದ್ದೇನೆ ಅಂತಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ಬೋದು. ಆದ್ರೆ ಇದು ದೊಡ್ಡ ಮುಜುಗರಕ್ಕೆ ಕೂಡ ಕಾರಣ ಆಗುತ್ತೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತವರಿನಲ್ಲಿಯೇ ಆಗಿರ್ತಕ್ಕಂಥ ಮೊದಲ ಎಫ್ಐಆರ್, ಅವರ ರಾಜಕೀಯ ಜೀವನದಲ್ಲೇ ಆಗಿರ್ತಕ್ಕಂಥ ಮೊದಲ ಎಫ್ಐಆರ್ ಅಂತೇಳಿ ಅಂತ ಅನ್ಕೊಳ್ಬಹುದು. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ರಾಜ್ಯ ಹಾಗೂ ದೇಶದ ರಾಜಕಾರಣದ ಬಗ್ಗೆ ಸಾಕಷ್ಟು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮೈಸೂರಿನ ಬೆಂಗಳೂರು ಟಾರ್ಗೆಟ್ ಮಾಡಿದ್ರು ಅಂತೇಳಿ ಅವರೇ ಹೇಳ್ತಾರೆ. ವಿರೋಧಿಗಳಿಗೆ ನನ್ನನ್ನ ಟಾರ್ಗೆಟ್ ಮಾಡಿ ನನ್ನನ್ನ ಕೆಳಗಿಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಆದ್ರೆ ಯಾವ ಷಡ್ಯಂತ್ರವೋ ಏನೋ ಗೊತ್ತಿಲ್ಲ. ಆದ್ರೆ ಕೋರ್ಟ್ ನಿರ್ದೇಶನದ ಮೇಲೆ ಈ ಒಂದು ಎಫ್ಐಆರ್ ದಾಖಲಾಗಿರ್ತಕ್ಕಂಥ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾರಿ ಪ್ರಮಾಣದ ಮುಜುಗರ, ಭಾರಿ ಪ್ರಮಾಣದ ಹಿನ್ನಡೆಯನ್ನ ಅನುಭವಿಸುವಂತಾಗಿರುವಂತದ್ದು. ಪೂರ್ಣಿಮಾ, ಎಸ್, ಎಕ್ಸಾಕ್ಟ್ಲಿ ರೈಟ್ ಸುರೇಶ್. ಯಾಕಂದ್ರೆ ನೆನ್ನೆನೂ ಕೂಡ ದೂರುದಾರರ ಪರ ವಕೀಲರು ಹೇಳ್ತಾ ಇದ್ರು, ಲೋಕಾಯುಕ್ತೆ ಕೊಟ್ಟಿರೋದಕ್ಕೆ ನಾವು ಕೂಡ ಸ್ವಾಗತ ಮಾಡ್ತೀವಿ, ಆದ್ರೆ ಅಧಿಕಾರದಲ್ಲಿದ್ದು ಸಿದ್ದರಾಮಯ್ಯ ಅವರು ಲೋಕಾಯುಕ್ತ ತನಿಖೆಯನ್ನ ಎದುರಿಸೋದು ಅದಷ್ಟರ ಮಟ್ಟಿಗೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಇನ್ ಕೇಸ್ ಏನಾದ್ರೂ ಹೈಕಮಾಂಡು ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹೇರುವಂತ ಸಾಧ್ಯತೆ ಇದೆಯಾ, ರಾಜೀನಾಮೆ ಕೊಟ್ಟು ತನಿಖೆಯನ್ನ ಎದುರಿಸಿ ಅಂತ, ಮತ್ತೊಂದ್ ಕಡೆ ಬೇಲ್ ಕೂಡ ತಗೊಳ್ಳುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ರಿ. ಈ ಕೇಸಲ್ಲಿ ಅಷ್ಟು ಈಸಿಯಾಗಿ ಬೇಲ್ ಸಿಗುತ್ತಾ ಹೇಗೆ ಅಂತ ಸುರೇಶ್? ನಿಜಕ್ಕೂ ಕೂಡ ಇಲ್ಲಿ ಹಾಕಿರ್ತಕ್ಕಂಥ ಸೆಕ್ಷನ್ಗಳು ಸಾಕಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯವೇ ಮೈಸೂರಿನ ಲೋಕಾಯುಕ್ತ ಎಸ್ಪಿಗೆ ಒಂದಷ್ಟು ಸೆಕ್ಷನ್ಗಳನ್ನ ನೀವು ಇಲ್ಲಿ ಇನ್ಕ್ಲೂಡ್ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮೊದಲ ಆರೋಪಿಯನ್ನಾಗಿ ಮಾಡಬೇಕು, A1 ಆರೋಪಿಯನ್ನಾಗಿ ಮಾಡಬೇಕು ಅಂತೇಳಿ ಖುದ್ದು ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ಯಾಕಂದ್ರೆ ಇವರ ಮೇಲೆ ದಾಖಲಾಗಿರ್ತಕ್ಕಂಥ ಕೇಸ್ಗಳನ್ನ ನೋಡೋದಾದ್ರೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಅಡಿಯಲ್ಲಿ 3 ಮತ್ತೆ ಸೆಕ್ಷನ್ 4 ಅಡಿಯಲ್ಲಿ ಈ ಒಂದು ಕೇಸನ್ನ ದಾಖಲು ಮಾಡೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರತಕ್ಕಂಥದ್ದು. ಜೊತೆಗೆ ಬೇನಾಮಿ
ಆಸ್ತಿ ನಿಷೇಧ ಕಾಯ್ದೆ ಅಡಿಯಲ್ಲೂ ಕೂಡ ಸೆಕ್ಷನ್ 53 ಮತ್ತೆ 54 ನ ಅಡಿಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ. ಜೊತೆಗೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಸೆಕ್ಷನ್ 9 ಮತ್ತೆ 13ರ ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ಬೇಲನ್ನ ಸಿಗುತ್ತೆ, ಜೊತೆಗೆ ನಾನು ಅಷ್ಟು ಈಸಿಯಾಗಿ ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊರಬರಬಹುದು ಅಂತೇಳಿ ಭಾವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಕಾನೂನು ಚೌಕಟ್ಟಿನಲ್ಲಿ ಎಲ್ಲರೂ ಕೂಡ ಒಂದೇ ಆಗಿರೋದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿರ್ತಕ್ಕಂತಹ ಒಂದಷ್ಟು ಸ್ಟ್ರಾಂಗ್ ಕೇಸ್ಗಳೇನಿದೆ ಅವುಗಳು ಸಿದ್ದರಾಮಯ್ಯ ಅವರಿಗೆ ಆರಂಭಿಕ ಹಿನ್ನಡೆಯನ್ನು ಕೂಡ ತಂದುಕೊಟ್ರೆ ಏನು ಆಶ್ಚರ್ಯ ಪಡುವಂಗಿಲ್ಲ. ಯಾಕಂದ್ರೆ ಐಪಿಸಿ ಸೆಕ್ಷನ್ ನಾನು ಹೇಳ್ತಾ ಹೋಗ್ತೀನಿ, ಐಪಿಸಿ ಸೆಕ್ಷನ್ 120(b) ಇದು ಕ್ರಿಮಿನಲ್ ಪಿತೂರಿ ಮತ್ತೆ ಒಳಸಂಚನ್ನ ಸೂಚಿಸುತ್ತೆ. ಜೊತೆಗೆ ಐಪಿಸಿ ಸೆಕ್ಷನ್ 166 ಸರ್ಕಾರಿ ಸೇವಕನಿಂದ ಕಾನೂನು ಉಲ್ಲಂಘನೆಯ ಪ್ರಕರಣ ಕೂಡ ಈ ಒಂದು ಕೇಸ್ನ ಅಡಿಯಲ್ಲಿ ಬರುತ್ತೆ. ಜೊತೆಗೆ 406 ಏನಿದೆ ಅಪರಾಧಿಕ ನಂಬಿಕೆ ದ್ರೋಹಕ್ಕೆ ಈ ಒಂದು ಶಿಕ್ಷೆ ಏನು ಅಪರಾಧಿಕ ನಂಬಿಕೆ ದ್ರೋಹಕ್ಕೆ ಈ ಒಂದು ಕೇಸ್ ಕೂಡ ಇಲ್ಲಿ ಈ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ತೋರಿಸುತ್ತೆ. ಜೊತೆಗೆ ಮೋಸದಿಂದ ಈ ಒಂದು ನಿವೇಶನವನ್ನ ಪಡೆದುಕೊಂಡಿದ್ದಾರೆ, ಜೊತೆಗೆ ಫೋರ್ಜರಿ ಮಾಡಿ ನಿವೇಶನವನ್ನ ಪಡೆದುಕೊಂಡಿದ್ದಾರೆ. ಇಷ್ಟೆಲ್ಲ ಗಂಭೀರ ಆರೋಪಗಳಿದೆ. ಆರಂಭಿಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಏನೂ ಇಲ್ಲ ಅಂತ ಹೇಳಿದ್ರು ಕೂಡ, ನನ್ನ ಪಾತ್ರ ಏನೂ ಇಲ್ಲ ಅಂತ ಅವ್ರು ಹೇಳಿದ್ರು ಕೂಡ ಪ್ರಕರಣದಲ್ಲಿ ತನ್ನ ಪಾತ್ರ ಏನೂ ಇಲ್ಲ ಅನ್ನೋದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಬೀತು ಮಾಡಲೇಬೇಕಾಗಿದೆ. ಈ ಕಾರಣಕ್ಕಾಗಿಯೂ ಆದ್ರೂ ಕೂಡ ಸಿದ್ದರಾಮಯ್ಯನವರು ಬೇಲ್ ಪಡೆಯಲೇಬೇಕಾಗುತ್ತೆ. ಪೂರ್ಣಿಮಾ, ಖಂಡಿತ ಖಂಡಿತ. ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.